ಬೆಂಗಳೂರಿನ ಹಸಿರು ಹೃದಯ ಅಂತಾನೆ ಖ್ಯಾತಿ ಪಡೆದಿರುವಂತಹ ಲಾಲ್ಬಾಗನ್ನು ನೋಡುವುದೇ ಒಂದು ಚೆಂದ. ಇದನ್ನು ನೋಡೋದಕ್ಕೋಸ್ಕರ ಪ್ರತಿ ವರ್ಷ ಪ್ರವಾಸಿಗರು ಸಾವಿರಾರು ಜನ ಇಲ್ಲಿಗೆ ಬರ್ತಾನೆ ಇರ್ತಾರೆ. ಆದರೆ ಇದೀಗ ಲಾಲ್ಬಾಗ್ನಲ್ಲಿ ಮತ್ತೊಂದು ಆಕರ್ಷಣೆ ಸಿದ್ಧವಾಗಿದೆ. ಅದು ಬೇರೆ ಏನೂ ಅಲ್ಲ, ಬೋನ್ಸಾಯ್ ಟ್ರೀನ ಪಾರ್ಕ್ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ತಾ ಇರುವಂಥದ್ದು. ಇನ್ನು ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ನಾವು ಲಾಲ್ಬಾಗ್ನ ಪ್ರಸ್ತುತ ಬೋನ್ಸಾಯ್ ಟ್ರೀ ಪಾರ್ಕ್ನ ಬಳಿಯಲ್ಲಿ ಇರುವಂಥದ್ದು. ಇದು ಸುಮಾರು ವರ್ಷಗಳಿಂದ ಇಲ್ಲಿ ನಿರ್ಮಾಣವಾಗಿದೆ. ಆದರೆ ಇದೀಗ ಹೊಸದಾಗಿ ನವೀಕರಣವನ್ನು ಮಾಡುವ ಮೂಲಕ ಮತ್ತಷ್ಟು ಸೊಬಗನ್ನು ಪ್ರವಾಸಿಗರಿಗೆ ಉಣಬಡಿಸಲಿಕ್ಕೆ ಸಿದ್ಧವಾಗಿರುವಂಥದ್ದು. ಇಲ್ಲಿ ಸುಮಾರು ವಿವಿಧ ತಳಿಯ ಸಾವಿರಾರು ಬೋನ್ಸಾಯ್ ಮರಗಳನ್ನು ಇಲ್ಲಿ ಕಾಣ್ಬೋದಾಗಿದೆ. ಬೋನ್ಸಾಯ್ ಮರಗಳು ಅಂತಂದ್ರೆ ಒಂದು ರೀತಿ ಕ್ಯೂಟಾಗಿರುತ್ತೆ. ಯಾಕಂದರೆ ಎಷ್ಟೋ ವರ್ಷದ ಹಳೆಯ ಬೃಹತ್ ಮರಗಳನ್ನು ಒಂದು ಪುಟ್ಟ ಪಾಟಲ್ಲಿ ನೆಡುವ ಮೂಲಕ ಅದನ್ನು ಅದೇ ಪಾಟ್ನಲ್ಲಿ ಬೆಳೆಯುವಂತೆ ಮಾಡಿ ಸಾಕಷ್ಟು ಒಂದು 2ರಿಂದ 1 ಅಡಿಯಷ್ಟರ ಒಂದು ಎತ್ತರದಲ್ಲಿಯೇ ಸಾಕಷ್ಟು ಹಣ್ಣುಗಳನ್ನು ಹೂವುಗಳನ್ನು ಬಿಡುವಂತಹ ಮರ ಇದಾಗಿರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಫಾರಿನ್ ಕಂಟ್ರೀಸಲ್ಲಿ ಹೆಚ್ಚಾಗಿ ನಾವು ಬೋನ್ಸಾಯ್ ಟ್ರೀಗಳನ್ನು ಕಾಣ್ತೀವಿ. ಆದರೆ ಇದೀಗ ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ನಲ್ಲಿಯೇ ಅಂತಹ ಒಂದು ವಿಶಿಷ್ಟವಾದ ಒಂದು ಬೋನ್ಸಾಯ್ ಟ್ರೀ ಪಾರ್ಕ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳೋದಕ್ಕೆ ಸಜ್ಜಾಗ್ತಾ ಇದೆ. ನೀವು ಕೂಡ ಆದಷ್ಟು ಬೇಗ ಲಾಲ್ಬಾಗ್ಗೆ ಬನ್ನಿ, ಈ ಒಂದು ಸುಂದರವಾದ ಸಸ್ಯ ತೋಟವನ್ನು ಕಣ್ತುಂಬಿಸ್ಕೊಳ್ಳಿ. ಸರ್, ಬೋನ್ಸಾಯ್ ಪಾರ್ಕ್ನ ಶೀಘ್ರದಲ್ಲೇ ಓಪನ್ ಮಾಡ್ತಾ ಇದ್ದೀರಾ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಸರ್? ಮತ್ತು ಎಷ್ಟು ಮರಗಳನ್ನು ಈ ಸರ ಇದು ಅಲ್ಲಿ ಆರ್ಗನೈಸ್ ಮಾಡ್ತಿರೋದು, ಮತ್ತು ಎಲ್ಲಿಂದ ತರಿಸಿರುತ್ತದ ಮರಗಳೆಲ್ಲ, ಮತ್ತು ಯಾವಾಗ ಓಪನ್? ಅಲ್ಲ, ಇದು ಏನಂದರೆ 2000 ಇಸ್ವಿನಲ್ಲಿ ಲಾಲ್ಬಾಗ್ ಒಂದು ಸಸ್ಯಶಾಸ್ತ್ರೀಯ ತೋಟ ಆಗಿದೆ ಅಂತನೋ ಕಾರಣಕ್ಕೋಸ್ಕರ ಸಸ್ಯಶಾಸ್ತ್ರೀಯ ತೋಟದ ಒಂದು ಮೂಲ ಭಾಗವಾಗಿ ನಾವು ಬೋನ್ಸಾಯ್ ಪಾರ್ಕನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಸುಮಾರು 15 ವರ್ಷಗಳ ಕಾಲ ಬೋನ್ಸಾಯ್ ಗಾರ್ಡನ್ಗೆ ಬೇಕಾದಂಥ ನರ್ಸರಿ, ಆಮೇಲೆ ಅದಕ್ಕೆ ಬೇಕಾದಂಥ ಕೇಜ್ಗಳು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ವಿ. ಅದು ಮುಂದೆ ನಾವು ಪಗೋಡ ಗೇಟನ್ನು ಕೂಡ ನಿರ್ಮಾಣ ಮಾಡಿದ್ವಿ. ಕಳೆದ 4 ವರ್ಷಗಳಿಂದ ಈ ಒಂದು ಬೋನ್ಸಾಯ್ ಉದ್ಯಾನವನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪರಿಣಿತ ಬೋನ್ಸಾಯ್ ಎಕ್ಸ್ಪರ್ಟ್ಗಳ ಒಂದು ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಂಡು 2 ಹಂತದಲ್ಲಿ ಈಗ ಬೋನ್ಸಾಯ್ ಪಾರ್ಕನ್ನು ಅಭಿವೃದ್ಧಿ ಮಾಡಿದ್ದೀವಿ. ಈಗೇನು ಪಗೋಡ ಗೇಟಿನ ಒಳಗಡೆ ಹೋದ ತಕ್ಷಣ ನಮಗೆ ಬೋನ್ಸಾಯ್ ಡಿಸ್ಪ್ಲೇ ಅಷ್ಟು ಆಕರ್ಷಕವಾಗಿರಲಿಲ್ಲ. ಸೊ ಒಳಗಡೆ ಬಂದ ತಕ್ಷಣ ನಮಗೆ ಬಲಭಾಗದಲ್ಲಿ ಭಾಳ ಅತ್ಯಾಕರ್ಷಕವಾದಂಥ ಒಂದು ಬೋನ್ಸಾಯ್ ಡಿಸ್ಪ್ಲೇ ಏರಿಯಾನ ಮಾಡಿದ್ದೀವಿ. ಎಡಗಡೆ ಒಂದು ಬೋನ್ಸಾಯ್ ಸ್ಟುಡಿಯೋ ಮಾಡಿದ್ದೀವಿ. ಮುಂದೆ ಅಲ್ಲಿ ಬೋನ್ಸಾಯ್ಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಉದ್ದೇಶ ಇದೆ. ಮತ್ತು ಹಿಂದೆ ಇದ್ದಂಥ ಆಂಫಿ ಥಿಯೇಟರ್ ಪ್ರದೇಶದಲ್ಲಿ ಮಿನಿಯೇಚರ್ ಬೋನ್ಸಾಯ್ಗಳನ್ನ ಇದು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಸದ್ಯದಲ್ಲೇ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಬೋನ್ಸಾಯ್ ಉದ್ಯಾನವನದ ಒಂದು ಭಾಗವಾಗಿರ್ತಕ್ಕಂಥ ಒಂದು ಸರೋವರದ ಇಂಪ್ರೂವ್ಮೆಂಟ್ ಕೂಡ ಆಗ್ತಾಯಿದೆ. ಮತ್ತು ಬೋನ್ಸಾಯ್ನ ಗಾರ್ಡನ್ನ ಪ್ರಮುಖವಾದಂಥ ಒಂದು ಓವಲ್ ಏರಿಯಾ ಇದೆ, ಅಲ್ಲಿ ಈ ಬೋನ್ಸಾಯ್ಗಳ ಡಿಸ್ಪ್ಲೇ ಆಗಬೇಕಾಗಿದೆ. ಬಟ್ ಇಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳು ಬೇಕು. ಅಂದರೆ ರಸ್ತೆ ನಿರ್ಮಾಣ ಬೇಕು, ಆಮೇಲೆ ಬೋನ್ಸಾಯ್ಗೆ ಬೇಕಾದಂಥ ಪೆಡೆಸ್ಟ್ರಿಯಲ್ ಬೇಕು, ಬೋನ್ಸಾಯ್ ಗಿಡಗಳು ಬೇಕು. ಮತ್ತು ಬೋನ್ಸಾಯ್ನಲ್ಲಿ ಭಾಳಷ್ಟು ನವೀನ ತಾಂತ್ರಿಕತೆ ಇದೆ, ನವೀನ ವಿನ್ಯಾಸಗಳಿದೆ. ಅದೆಲ್ಲವನ್ನು ಮಾಡಬೇಕು ಅಂತಂದರೆ ತಮಗೆ ಗೊತ್ತಿರೋ ಹಾಗೆ ನಮಗೆ ಅನುದಾನ ಒಂದೇ ಸಾರಿ ಸಿಗಲ್ಲ. ಸೊ ಹಂಗಾಗಿ ನಾವು ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಫಂಡು ಇದನ್ನು ಫೇಸ್ಡ್ ಮ್ಯಾನರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ 2 ಹಂತದಲ್ಲಿ ಅಭಿವೃದ್ಧಿ ಆಗಿದೆ. ಬಹುಶಃ ಇನ್ನೂ 2 ಹಂತದಲ್ಲಿ ನಾವು ಅಭಿವೃದ್ಧಿಯನ್ನು ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕಳೆದ 1 ವರ್ಷದಿಂದಲೇ ಬೋನ್ಸಾಯ್ ಗಾರ್ಡನ್ಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನು ನಾವು ಕಲ್ಪಿಸಿದ್ದೀವಿ. ಸೊ ಹಾಗಾಗಿ ಈಗ ಪ್ರವಾಸಿಗರು ಉದ್ಯಾನವನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಬೋನ್ಸಾಯ್ ಉದ್ಯಾನವನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ತಾವು ಹೇಳಿದಾಗೆ ಬಹುತೇಕ ನಾವು 30% ಬೋನ್ಸಾಯ್ ಉದ್ಯಾನವನಗಳನ್ನ ಕಳೆದ 30 ವರ್ಷಗಳು 20 ವರ್ಷಗಳಿಂದ ಇಲ್ಲೇ ನಾವು ಬೆಳೆಸಿ ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಂದರೆ ಬೆಳೆಸಿರ್ತಕ್ಕಂಥದ್ದು, ಅದಕ್ಕೆ ಒಂದು ರೂಪ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಉಳಿದಂತೆ ಬೇರೆ ಬೇರೆ ಬೋನ್ಸಾಯ್ಗಳನ್ನ ನಾವು ಬೇರೆ ಬೇರೆ ಭಾಗದಿಂದ, ಈಗ ನಾವು ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಆಮೇಲೆ ನಾರ್ತ್ ಈಸ್ಟ್ ಇರ್ಬೋದು, ಹೀಗೆ ಹಲವಾರು ಪ್ರದೇಶಗಳಿಂದನೂ ಕೂಡ ಬೋನ್ಸಾಯ್ಗಳನ್ನ ತಂದಿದ್ದೀವಿ. ಸೊ ಒಟ್ಟಾರೆ ಈ ಒಂದು ಬೋನ್ಸಾಯ್ ಉದ್ಯಾನವನ ನಿಜವಾಗ್ಲೂ ಕೂಡ ಈ ಒಂದು ಜಾಪನೀಸ್ ಕಲೆ ಇದೆ ಅದನ್ನು ಒಂದು ಅಲಂಕಾರಿಕ ತೋಟಗಾರಿಕೆಯ ಭಾಗವಾಗಿ ಬಳಸಲಿಕ್ಕೆ ಅತ್ಯಂತ ಸ್ಫೂರ್ತಿಯನ್ನು ಮತ್ತು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ವೇದಿಕೆಯಾಗಿದೆ ಮೇಡಮ್. ಧನ್ಯವಾದಗಳು ಸರ್. ಅದೇ ಲಾಲ್ಬಾಗ್ ನೋಡೋಕೆ ಬಂದಿದ್ದೀವಿ. ಇವಾಗ ಬೋನ್ಸಾಯ್ ಬೇರೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅದು ಪುಟ್ಟ ಮರಗಳು, ದೊಡ್ಡ ಮರಗಳು ನೋಡಿ ನಮಗೆ ಅಭ್ಯಾಸ ಇರುತ್ತೆ. ಇವಾಗ ಅದು ಚಿಕ್ಕದಾಗಿ ಅದೇ ದೊಡ್ಡದಲ್ಲಿ ಚಿಕ್ಕದ ಒಂದು ಆಕಾರದಲ್ಲಿ ನೋಡಬೇಕಂದ್ರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿರುತ್ತೆ. ಇದು ಯೂಶಲಿ ಫಾರಿನ್ ಕಂಟ್ರೀಸಲ್ಲಿರುತ್ತೆ. ಸೊ ನಮ್ಮ ಬೆಂಗಳೂರಲ್ಲಿ ಇದೆ ಅನ್ಬೇಕಂತಂದರೆ ನಮಗೊಂದು ಹೊಸ ಥರದ ಅನುಭವ ಸಿಗುತ್ತೆ. ಸೊ ನಮ್ಮ ಲಾಲ್ಬಾಗ್ ಒಂದು ದೊಡ್ಡ ಸ್ಪೆಷಲ್ ಅಂದರೆ ಇದು ಇನ್ನೊಂದು ಪ್ಲಸ್ ಒಂದು ಸ್ಪೆಷಲ್ ಇದ್ದಂಗೆ ಇದು. ಸೊ ಅದಕ್ಕೆ ನೋಡೋಕೆ ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ ನಮಗೆ ಎಕ್ಸ್ಪೀರಿಯನ್ಸ್. ಭಾರತಿ ಅಂತ. ನವೀನ್ ಅಂತ ನಮ್ಮ ಹೆಸರು. ನಾವು ಇಲ್ಲಿ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಿಂದ ಬರ್ತಾ ಇರೋದು. ಫಸ್ಟ್ ಟೈಮು ಇಲ್ಲಿ ಲಾಲ್ಬಾಗಿಗೆ ಬಂದಿದ್ದೀವಿ. ಬೋನ್ಸಾಯ್ ಗಿಡದ್ದೇನೋ ಓಪನ್ ಇದೆಯಂತೆ, ಚೆನ್ನಾಗಿದೆ ಲೊಕೇಶನ್ನು, ಪ್ಲೇಸು, ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಬಂದರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ತಂಪಾಗಿರುತ್ತೆ ವಾತಾವರಣ.
ಬರ್ಬೋದು. ನೆಕ್ಸ್ಟ್ ಟೈಮು ಫ್ರೀ ಇದ್ದಾಗೆಲ್ಲ ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನವೀನ್ ಅಂತ. ಥ್ಯಾಂಕ್ ಯು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ವಿನುತಾ ಎಚ್ ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.